ಬೆಳಿಗ್ಗೆ ನನ್ನ ಹತ್ರ ಹೇಳಿದ್ರು, ನನಗೆ ಸ್ವಲ್ಪ ರಿಸಲ್ಟ್ ಬರ್ತಾ ಉಂಟು ಅಂತ ಹೇಳಿದ್ರು. ನನಗೆ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದಾಗ. ಥ್ಯಾಂಕ್ಸ್ ಪಟಿಕಾ ಕಲ್ಲು ಕಳಿಸಿದ್ದಕ್ಕೆ. ಅಸ್ಸಲಾಮುಲೈಕುಂ. ನೀವು ಕೊಟ್ಟಿರೋ ಸ್ಫಟಿಕ ಕಲ್ಲು ನಾವು ತಕೊಂಡು 2 ತಿಂಗಳಾಯ್ತು ಮೇಡಮ್. ಅದು ಈಗ ಸ್ವಲ್ಪ ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ. ಇನ್ನು ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಈ ಸ್ಫಟಿಕ ಕಟ್ಟೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ನೀವು ನೂರಾರು ರೆಮಿಡಿ ಅದು ಇದು ಅಂತ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಇದನ್ನು ಕಟ್ಟಿ ನೋಡಿ, ನಿಮಗೆ ಅನಿಸುತ್ತೆ ಇಷ್ಟು ದಿನ ಯಾಕಪ್ಪ ನಾನು ಮಾಡಿರಲಿಲ್ಲ, ಇಷ್ಟು ದಿನ ಯಾಕೆ ನನಗೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಯಾವ ರೀತಿ ಕಟ್ಟಬೇಕು, 7 ಡೇಸ್ ಏನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಮತ್ತು ಇದನ್ನು ಕಟ್ಟಿದ ಮೇಲೆ ಯಾರಿಗೆಲ್ಲ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಅವರು ಒಂದಿಷ್ಟು ರೆಕಾರ್ಡಿಂಗ್ನ ಕಳಿಸಿದ್ದಾರೆ, ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಯಾವ ರೀತಿ ಅಂತ ಹೇಳಿದ್ರೆ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಹೇಗೆ ರಿಸಲ್ಟ್ ಸಿಕ್ಕಿದೆ ಅನ್ನೋದು ಕೂಡ ಹಂಚ್ಕೋತಾರೆ, ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಯಾರೆಲ್ಲ ನನಗೆ ಮೆಸೇಜ್ ಕಳಿಸಿದ್ದೀರಾ ಅದರಿಂದನೂ ಕೂಡ 4 ಜನಕ್ಕೆ ಒಳ್ಳೆಯದಾಗುತ್ತೆ, ಅದರಿಂದನೂ ಕೂಡ ನಿಮಗೆ ಅದ್ರ ಪಾಲು ಅನ್ನೋದು ಸಿಗುತ್ತೆ. ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ, ತಗೊಳ್ಳೋರ್ಗೂ ಕೂಡ ಒಳ್ಳೆಯದಾಗಲಿ. ಮತ್ತು ನಿಮ್ಮ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ, ಸುತ್ತಮುತ್ತ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅನ್ಕೋತೀನಿ. ಮತ್ತು ಇದನ್ನು ಯಾವ ರೀತಿ ಸಿಗುತ್ತೆ ಅಂದರೆ ನೋಡಿ, ಈ ಥರ ಒಂದು ಫುಲ್ ಸೆಟ್ ಸಿಗುತ್ತೆ ನಿಮಗೆ. ಒಂದು ಸ್ಫಟಿಕ ಈ ಥರ ಪ್ಯಾಕೆಟ್ ನೋಡಿ, ಇದು ಸ್ಫಟಿಕದ ಪ್ಯಾಕೆಟ್. ಮತ್ತು ಕಟ್ಟೋದಕ್ಕೆ ಹ್ಯಾಂಗಿಂಗ್, ಇಲ್ಲೇನಿದೆ ಹ್ಯಾಂಗಿಂಗ್, ಇದು ಈ ಥರ ಹ್ಯಾಂಗಿಂಗ್ ಕಟ್ಟೋದಕ್ಕೆ ಹ್ಯಾಂಗಿಂಗ್, ರೆಡಿಮೇಡ್ ಹ್ಯಾಂಗಿಂಗ್ನ ಕಾಣಿಸ್ತಾ ಇದೆಯಾ? ಇದನ್ನು ಹ್ಯಾಂಗ್ ಮಾಡೋದಕ್ಕೆ ರೆಡಿಮೇಡ್ ಹ್ಯಾಂಗಿಂಗ್ ಕೂಡ ಸಿಗುತ್ತೆ. ಫುಲ್ ಸೆಟ್ ಬಂದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಬನ್ನಿ, ಏನೆಲ್ಲ ಕಳಿಸಿದ್ದಾರೆ, ಹೇಗೆ ಏನು ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ತೆಗ್ದಲ್ಲ, ಆಮೇಲೆ ನನ್ನ ಆಚೆ ಮನೆಯವರಿಗೆ ನಾ ಹೇಳಿದೆ, ಆಗ ಅವಳು ತೆಗೆದಿದ್ದಾಳೆ. ಅವಳಿಗೆ ಈಗ ರಿಸಲ್ಟ್ ಬರ್ತಾ ಉಂಟಂತೆ. ಒಂದೇ ತಪ್ಪಾಗಿ ನಾನು ಮೇಲೆ ಕೆತ್ತಿದ್ದೇನಲ್ಲ, ಅದೀಗ ಹಾಲಲ್ಲಿ ಕಟ್ಟಬೇಕಲ್ಲ. ಅದು ನೀವು ಹೇಳಿದ್ರಲ್ಲ ನಾನೇ ಕಟ್ಟಿ ಅಂತ. ಫಸ್ಟ್ ತೆಗೆದದ್ದು ನಾನು, ಆಮೇಲೆ ಅವ್ರು ತೆಗೆದದ್ದು. ಅವರೀಗ ಬೆಳಿಗ್ಗೆ ನನ್ನ ಹತ್ರ ಹೇಳಿದ್ರು, ನನಗೆ ಸ್ವಲ್ಪ ರಿಸಲ್ಟ್ ಬರ್ತಾ ಉಂಟು ಅಂತ ಹೇಳಿದ್ರು. ನನಗೆ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದಾಗ. ಹಾಗೆ ನಾನು ನಾಳೆಯಿಂದ ಕಟ್ಟಿ ನೀವು ಹೇಳಿದಾಗಿ ಮಾಡ್ತೇನೆ. ಖಂಡಿತ ಮಾಡಿಮ್ಮ, ಅದು ಮೇನ್ ಮುಖ್ಯ ಆಗಿರೋದು ಸರಿನಾ. ತಗೊಳ್ಳೋದು ಮುಖ್ಯ ಅಲ್ಲ, ಹಣ ಹಾಕೋದು ಮುಖ್ಯ ಅಲ್ಲ ಸರಿನಾ. ನಾವು ಏನು ಕೊಟ್ಟಿರೋ ಇದಕ್ಕೇನು ಏನು ನಾನು ಹೇಳ್ಕೊಡ್ತೀನಿ 7 ಡೇಸ್ ಮೆಥಡ್ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೊರಟೋಗಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸರಿನಾ. ಒಳ್ಳೇದಾಗಲಿ, ಬೇರೆಯವ್ರಿಗೂ ಕೂಡ ಕೊಡಿಸಿದ್ದೀರಾ, ನಿಮಗೂ ಕೂಡ ಒಳ್ಳೆ ಮನಸ್ಸಿಗೆ ಒಳ್ಳೆಯದೇ ಆಗುತ್ತೆ. ನಿಮ್ಮನೆ ಹೇಳಿದ್ರಲ್ಲ ಗುರುವಾರ ತೆಗೆದು ಹಾಲಲ್ಲಿ ಕೆಟ್ಟಿ ಅಂತ. ನಾಳೆ ತೆಗಿತೇವೆ, ನಾಳೆ ಗುರುವಾರಮ್ಮ ಬೆಳಗ್ಗೆ ತೆಗೆದು ಕಟ್ತೇವೆ. ಓಕೆ ಸಿಸ್ಟರ್, ಖಂಡಿತ ಕಟ್ಟಿ ಸರಿನಾ. ಹಾಯ್, ನಮಸ್ತೆ ಸಿಸ್ಟರ್. ಥ್ಯಾಂಕ್ಸ್ ಪಟಿಕಾ ಕಲ್ಲು ಕಳಿಸಿದ್ದಕ್ಕೆ. ಅಸ್ಸಲಾಮುಲೈಕುಂ. ನೀವು ಕೊಟ್ಟಿರೋ ಸ್ಫಟಿಕ ಕಲ್ಲು ನಾವು ತಕೊಂಡು 2 ತಿಂಗಳಾಯ್ತು ಮೇಡಮ್. ಅದು ಈಗ ಸ್ವಲ್ಪ ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ. ಇನ್ನು ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇನ್ನು ಶಾಪು 1 ಗ್ರಾಮ್ ಗೋಲ್ಡ್ ಶಾಪು ಹಾಕ್ಬೇಕಂತ ಇದ್ದೀವಿ. ನಾವು ಅದು ತಗೊಳ್ಬೇಕು. ಖಂಡಿತ ಸಿಸ್ಟರ್, ಪರ್ಚೇಸ್ ಮಾಡಿ. ಅದರದ್ದು ಪ್ರೊಸೀಜರ್ ಏನಿದೆ ಹೇಳ್ಕೊಡ್ತೀನಿ ನಾನು. ನಿಮಗೆ ರಿಸಲ್ಟ್ ಸಿಗ್ತಾ ಇದೆಯಲ್ಲ, ಮುಂದೆ ಏನು ಮಾಡಬೇಕು, ರಿಸಲ್ಟ್ ಸಿಕ್ಕಿರೋರಿಗೆ ಒಳ್ಳೆಯದಾಯಿತು ನೀವು ಕೇಳಿದ್ದು. ನನಗೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಹೇಳ್ಕೊಡ್ತೀನಿ. ಫ್ರೀ ಇದ್ದಾಗ ಖಂಡಿತ ನಿಮಗೆ ಮೆಸೇಜ್ ಮಾಡಿರ್ತೀನಿ, ಆರ್ಡರ್ ಮಾಡ್ಕೊಂಡಿರಿ ಸರಿನಾ. ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ಯಾವ ಥರ ಅಂತ ಹೇಳಿದ್ರೆ, ತುಂಬ ಮನೆಗಳಲ್ಲಿ ಯಾವ ಥರ ನಿಮಗೆ ಪ್ರಾಬ್ಲಮ್ಸ್ ಅಂದರೆ ಸಾಲ ಜಾಸ್ತಿ ಆಗಿರುತ್ತೆ, ಸಾಲನೇ ಆಗಲ್ಲ. ಅದು ಬಂದು ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ ಜಾಸ್ತಿ ಆಗಿ ಅದು ಒಂದು ಅದೇ ಹಸಲಾಗೋಗಿರುತ್ತೆ. ಏನು ಬಡ್ಡಿ ನಾವು ಕಟ್ತಾ ಇರ್ತೀವಿ ಅದೇ ಹಸಲಾಗಿ ಇದಾಗುತ್ತೆ. ಇವಾಗ 10,000 ಇರುತ್ತೆ, 50,000 ಆಗುತ್ತೆ, 50,000ಇಂದ 1 ಲಕ್ಷ, 1 ಲಕ್ಷದಿಂದ 2 ಲಕ್ಷ, 5 ಲಕ್ಷ, 10 ಲಕ್ಷ ಆ ಥರ ಆಗ್ತಾ ಆಗುತ್ತೆ. ಅದನ್ನು ತೀರ್ಸೋಕೆ ಆಗಲ್ಲ. ಯಾಕೆ ಅಂತಲೇ ಗೊತ್ತಾಗಲ್ಲ.
ತೀರಿಸೋದಕ್ಕೆ ಆಗಲ್ಲ, ಆ ಥರ ಆಗ್ತಾ ಇರುತ್ತೆ ಮನೆಗಳಲ್ಲಿ. ಅದು ಬಂದು ನಿಮಗೆ ನೆಗೆಟಿವ್ ಎನರ್ಜಿಯಿಂದನೂ ಇರ್ಬೋದು, ಮತ್ತು ಯಾರೇ ನೀವು ಚೆನ್ನಾಗಿ ಆಗಬಾರ್ದು ಅಂತ ನಿಮ್ಮ ಅಕ್ಕಪಕ್ಕ ಜನ ಆಗಿರಲಿ, ನಿಮ್ಮವರಾಗಿರಲಿ, ಏನೋ ಒಂದು ಕೆಟ್ಟದಾಗಿ ಮಾಡಿಸಿರೋದಾಗಿರ್ಬೋದು, ಅಥವಾ ಮನೆಗಳಲ್ಲಿ ನಿಮಗೆ ದೃಷ್ಟಿ ತಾಕಿದ್ರೆ, ಇವಾಗ ಯಾರಾದರೂ ನೀವು ಫಸ್ಟ್ ತುಂಬ ಚೆನ್ನಾಗಿರ್ತೀರಾ, ಓಕೆ ಇಂಪ್ರೂವ್ ಆಗ್ತಾ ಇದ್ದಾರೆ ಅನ್ನೋ ಟೈಮಲ್ಲೇ ನೀವು ಬಿದ್ದೋಗ್ತೀರಾ, ಅದು ಕೂಡ ಆಗಿರ್ಬೋದು ಆ ಥರ. ಮತ್ತು ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಮನೆಗಳಲ್ಲಿ ತುಂಬ ಆರೋಗ್ಯದ ಸಮಸ್ಯೆ ಅನ್ನೋದು ಇರುತ್ತೆ. ಏನು ಅಂತಲೇ ಗೊತ್ತಾಗಿಲ್ಲ, ಆಸ್ಪತ್ರೆಗೆ ಹೋದ್ರೂ ಕೂಡ ಅದು ಕಡಿಮೆ ಆಗಲ್ಲ, 2 ದಿನ ಚೆನ್ನಾಗಿರ್ತೀವಿ, 3ನೇ ದಿನಕ್ಕೆ ಮತ್ತೆ ಹಾಗೆ ಆಗ್ತೀವಿ, ಯಾಕೆ ಅನ್ನೋದು ಗೊತ್ತಾಗಲ್ಲ. ಮತ್ತು ಮಕ್ಕಳು ತುಂಬ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ಮನೇಲಿ ಯಾರೇ ಆಗಿದ್ರು ಹೇಳಿದ ಮಾತು ಕೇಳಲ್ಲ, ಏನೋ ಅವ್ರದ್ದೇ ಆದಂತಹ ಇದರಲ್ಲಿರ್ತಾರೆ. ಅವ್ರಿಗೂ ಕೂಡ ಒಳ್ಳೆ ಸೊಲ್ಯೂಷನ್ ಸಿಕ್ಕಿದೆ. ಮತ್ತು ಯಾರಿಗೆಲ್ಲ ಮದುವೆ ಆಗಿಲ್ಲ ಅದನ್ನು ಕೂಡ ರಿಸಲ್ಟ್ ಸಿಕ್ಕಿದೆ. ನಾನು ಆಲ್ರೆಡಿ ವಿಡಿಯೋನು ಹಾಕಿದ್ದೀನಿ ಸರಿನಾ. ತುಂಬ ದಿನದಿಂದ ಪ್ರಪೋಸಲ್ ಬರ್ತಾ ಇರಲಿಲ್ಲ, ಇದನ್ನು ಕಟ್ಟಿದ ಮೇಲೆ ಎಷ್ಟು ಬೇಗ ಬಂತು, ನನಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ನನಗೆ ಅಂತಲೂ ಕೂಡ ಹೇಳಿದ್ದೀರಾ. ಮತ್ತು ಹಣಕಾಸಿನ ಸಮಸ್ಯೆ, ಮತ್ತು ಶಾಪಿಗೆ ಅಂಗಡಿಗೆ ಕಟ್ಟೋದ್ರಿಂದ ತುಂಬ ಒಳ್ಳೆ ವ್ಯಾಪಾರ ಆಗ್ತಾ ಇದೆ, ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ, ಮನಿ ಅಟ್ರಾಕ್ಷನ್ ಆಗ್ತಾ ಇದೆ ನಮ್ಮ ಮನೆಗೆ ಅನ್ನೋದು ಕೂಡ ಆಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಒಂದಲ್ಲ ಒಂದು ಅಂತ ನಾವು ಹೇಳೋಕ್ಕಾಗ್ತಲ್ಲ, A to Z ಅಂತಲೇ ಹೇಳ್ಬೋದು. ತುಂಬ ಜನ ಕೇಳ್ತೀರಾ ಯಾವುದಕ್ಕೆ ಇದು ಒಳ್ಳೆಯದು ಅಂತ. ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನಾನು ಇವಾಗ ಇಷ್ಟು ಜನ ತೊಗೊಂಡು ಇಷ್ಟು ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆಯಲ್ಲ, ಇದು 1 2 ಅಂತ ನಾವು ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ A to Z ಅಂತಲೇ ಹೇಳ್ಬೋದು. ನಮ್ಮನೇಲಿ ಏನೇ ಕಷ್ಟ ಇದ್ರೂ ಕೂಡ A to Z ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಕಷ್ಟಗಳಿಗೂ ಪರಿಹಾರ ಅನ್ನೋದು ಸಿಕ್ಕುತ್ತೆ. ಮೇಯ್ನಾಗಿ ನಿಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ. ಮನಿ ಅಟ್ರಾಕ್ಷನ್ ಅಂದರೆ ಯಾವುದೋ ಒಂದು ಕಡೆಯಿಂದ ನಿಮಗೆ ಹಣದ ಸುರಿಮಳೆ, ಅಂದರೆ ಒಂದು ಒಳ್ಳೆ ಕೆಲಸ ಸಿಗ್ಬೋದು, ಇಲ್ಲ ಹಣ ಕೊಟ್ಟಿರೋ ಹಣ ವಾಪಸ್ ಬರಬಹುದು, ಇಲ್ಲ ಯಾವುದೇ ರೀತಿಯಿಂದ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಅದರಿಂದ ನೀವು ಅರ್ನ್ ಮಾಡ್ಬೋದು. ಏನೋ ಒಂದು ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಚೇಂಜ್ ಆಗುತ್ತೆ. ಆ ಥರ ನಿಮಗೆ ನೆಗೆಟಿವ್ ಎನರ್ಜಿಯಿಂದ ಇದು ಬಂದು ತುಂಬ ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡಿ ನಿಮಗೆ ಸೇಫ್ಟಿಯಾಗಿ ಇಟ್ಕೊಳ್ಳುತ್ತೆ. ಇವಾಗ ಆಲ್ರೆಡಿ ನಾಳೆ ನಾಳಿದ್ರಲ್ಲಿ ಅಮಾವಾಸ್ಯೆ ಬರ್ತಾ ಇದೆ ಅಲ್ವಾ, ಬೇಗ ಆರ್ಡರ್ನ ಮಾಡ್ಕೊಳ್ಳಿ. ಅಮಾವಾಸ್ಯೆ ದಿನ ಒಳ್ಳೆಯದು, ತುಂಬ ಒಳ್ಳೆಯದಲ್ವಾ. ಆವತ್ತಿನ ದಿನವೇ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಶಕ್ತಿಶಾಲಿ ಆಗೋದು. ಆ ಟೈಮಲ್ಲೆಲ್ಲ ನಮ್ಮ ಮನೆಗಳಲ್ಲಿ ಇರಲೇಬೇಕು. ಇದೆಲ್ಲ ಇರೋದ್ರಿಂದ ನಮಗೆ ಪ್ರೊಟೆಕ್ಟ್, ಯಾರೇ ಏನೇ ಮಾಡಿಸಿದ್ರು ಕೂಡ ಅದೆಲ್ಲ ನಮ್ಮ ಅಬ್ಸರ್ವ್ ಮಾಡಿಕೊಂಡು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮನೇಲಿ ಎಷ್ಟೇ ಸದಸ್ಯರಿದ್ರೂ ಕೂಡ ಅದೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಮನೆಗಳಲ್ಲಿ ಚಿಕ್ಕ ಪುಟ್ಟ ಏನೇ ಒಂದು ನಮ್ಮನೆ ಸೇಫ್ಟಿಗೋಸ್ಕರ, ನಮ್ಮನೆಯವ್ರಿಗೋಸ್ಕರ ಸೇಫ್ಟಿಗೋಸ್ಕರ, ನಮ್ಮ ಸೇಫ್ಟಿಗೋಸ್ಕರ ನಾವು ಇದನ್ನೆಲ್ಲ ಮಾಡಬೇಕಾಗುತ್ತೆ. ನಾವು ಇಂಪ್ರೂವ್ಮೆಂಟ್ ಆಗಬೇಕು, ನಾವು 4 ಜನ ಮುಂದೆ ಚೆನ್ನಾಗಿರಬೇಕು. ಅವರೆಲ್ಲ ಚೆನ್ನಾಗಾಗ್ತಾ ಇದ್ದಾರೆ, ನಮ್ಮ ಮುಂದೆ ಚಿಕ್ಕ ಪುಟ್ಟ ಮಕ್ಕಳು ಇವಾಗ ಬೆಳೆದು ಅವ್ರು ಇಂಪ್ರೂವ್ ಆಗ್ತಾ ಇದ್ದಾರೆ, ಅವ್ರು ನಮಗೆ ಬುದ್ಧಿ ಹೇಳಂಗಾಗೋಗಿದ್ದಾರೆ, ನಾವು ಮಾತ್ರ ಹಾಗೇ ಇದ್ದೀವಿ ಅನ್ನೋರು ಪ್ಲೀಸ್ ಇದನ್ನು ಪರ್ಚೇಸ್ ಮಾಡಿ. 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಮಾಡಿ, ಒಳ್ಳೆ ರಿಸಲ್ಟ್ ಸಿಗಲಿ ನಿಮಗೆ ಅಂತ ನಾನು ಕೇಳ್ಕೊತೀನಿ. ಮತ್ತು ತುಂಬ ಜನಕ್ಕೆ ಇದನ್ನು ಕಟ್ಟಿದ ಮೇಲೆ ಓಕೆ ತೆಗ್ದಾಕ್ಬಿಡ್ಬೇಕು, ಇದರಿಂದ ನನಗೆ ಏನು ಆಗಿಲ್ಲ ಅಂತ ನೆಗೆಟಿವ್ ಥಿಂಗ್ಸ್ ಬರ್ತಾ ಇರುತ್ತೆ. ಇದನ್ನು ನಾನು ಕೂಡ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೆಗೆಟಿವ್ ಎನರ್ಜಿ ಏನು ಮಾಡುತ್ತೆ, ಈ ಪಾಸಿಟಿವ್ ಇದ್ದಾಗ ನಮಗೆ ಏನು ಕೂಡ ಜಾಗ ಇರಲ್ಲ. ನೆಗೆಟಿವ್ ಇರಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಹೋಗಲೇಬೇಕು ಅಂತ ಏನು ಮಾಡುತ್ತೆ, ಅದನ್ನು ತೆಗ್ಸಾಕಿ ಆ ಥರ ಎಲ್ಲ ಮೈಂಡ್ ಎಲ್ಲ ಬರುತ್ತೆ. ಇಲ್ಲ ಆರ್ಡರ್ ಮಾಡ್ಕೊಳ್ಳೋ ಟೈಮಲ್ಲಿ ಅದನ್ನು ಆರ್ಡರ್ ಮಾಡ್ಕೋಬಾರ್ದು ಅಂತ ತಡೆಯುತ್ತೆ. ಏನೋ ಒಂದು 108 ಅಡೆತಡೆಗಳು ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ಸೈಡಿಗೆ ಇಟ್ಟು ಓಕೆ ನಾನು ತಗೋತೀನಿ, 1 ಮನ್ಸಿಂದ ಮಾಡೇ ಮಾಡ್ತೀನಿ, ಇದನ್ನು ಖಂಡಿತ ಮಾಡಾಕ್ತೀನಿ, ನಾನು ಸಕ್ಸಸ್ ಆಗಲೇಬೇಕು ನನ್ನ ಜೀವನದಲ್ಲಿ, ಏನೇ ಆಗಿರಲಿ ಸಕ್ಸಸ್ ಆಗಲೇಬೇಕು ಇನ್ಮೇಲೆ ಅಂತ ಹೇಳಿ ನೀವು ತಗೊಳ್ಳೋದ್ರಿಂದ ಮತ್ತೆ ತಗೊಂಡು ನೀವು ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ. ನೋಡಿ, ಇವರೆಲ್ಲ ನನಗೆ ರಿಸಲ್ಟ್ ಹೇಳ್ತಾ ಇದ್ದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ತುಂಬ ಕಡಿಮೆ ಬೆಲೆಯಿಂದ ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ. ಇವಾಗ ನಾವು ಒಬ್ಬರಿಗೆ ನಾವು ಏನೋ ಒಂದು ಸಹಾಯ ಮಾಡಿರ್ತೀವಿ, ಅವರಿಂದ ಉಪಕಾರ ಆಯಿತು, ಥ್ಯಾಂಕ್ ಯು ಅಂತ ಹೇಳಿದ್ರೇ ಖುಷಿ ಆಗುತ್ತೆ ಅಲ್ವಾ. ನನಗೆ 100 ಜನ ಮೆಸೇಜ್ ಮಾಡ್ತೀರಾ, 100 ಜನ ಹೇಳ್ತೀರಾ ನಿಮ್ಮಿಂದ ಒಳ್ಳೆಯದಾಗಿದೆ, ಏನೋ ಒಂದು ದಾರಿ ತೋರಿಸಿದ್ದೀರಾ ನಮಗೆ, ಇಷ್ಟು ದಿನ ನೀವು ಸಿಕ್ಕಿರಲಿಲ್ಲ ನನಗೆ ಅಂತ ತುಂಬ ಒಳ್ಳೊಳ್ಳೆ
ಕಮೆಂಟು ಆಗಿರಲಿ, ಮೆಸೇಜ್ಗಳಾಗಿರಲಿ, ವಾಯ್ಸ್ ಮೆಸೇಜ್ ಆಗಿರಲಿ, ಕಾಲ್ಸ್ ಆಗಿರಲಿ ಮಾಡಿ ನೀವು ಹೇಳಿದಾಗ ನನಗಂತೂ ತುಂಬ ಖುಷಿಯಾಗುತ್ತೆ. ಬಟ್ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಟೈಮ್ ಇಲ್ದಿರೋ ಕಾರಣಕ್ಕೆ, ಹಾಗಾಗಿ ಅಷ್ಟೇ. ಬಟ್ ರಿಪ್ಲೈ ಅಂತೂ ಖಂಡಿತ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಎಲ್ಲರೂ ಕೂಡ ನೀವು ನಂಬಿ ತೊಗೊಂಡು ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ನಿಮಗೆ. ನಂಬೋದ್ರಿಂದ ಏನೇ ಆಗಿರಲಿ, ಒಂದು ಚಿಕ್ಕ ಬಂಡೆನೂ ನಂಬಿದ್ರು ಅದು ನಾಳೆಯಿಂದ ಆ ಬಂಡೆನೂ ಕೂಡ ನಮ್ಗೆ ಸಹಾಯ ಮಾಡುತ್ತೆ ಅಂತ, ಯಾವುದೋ ಒಂದು ಇದರಿಂದನೂ ಕೂಡ ಸಹಾಯ ಆಗುತ್ತಂತೆ ಅದರಿಂದ. ಹಾಗಾಗಿ ನಾವು ಏನೇ ಒಂದು ಮಾಡಿದ್ರೂ ಕೂಡ ನಂಬಿಕೆ ಮೇನಾಗಿ ಮುಖ್ಯ ಅಲ್ವಾ. ಏನೋ ಒಂದು ತೊಗೊಬಿಡ್ಬೇಕು, ಏನೋ ಮಾಡಬೇಕಲ್ಲ, ಪ್ರೊಸೀಜರ್ ಮಾಡಬೇಕು, ಆ ಥರ ಅಲ್ಲ. ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಏನೋ ಇವಾಗ ನಿಮಗೆ ಸಿಕ್ಕಿದೆ ಅಂದರೆ ತಾನಾಗೆ ಅದು ಸಿಕ್ಕಿರಲ್ಲ. ನಾನು ತುಂಬ ಜನಕ್ಕೆ ಅದನ್ನೇ ಹೇಳ್ತೀನಿ, ನನ್ನ ವಿಡಿಯೋ ಸಿಕ್ಕಿದೆ ಅಂತ ಹೇಳಿದ್ರೆ ಏನೋ ಒಂದು ಮುಂದೆ ಒಳ್ಳೇದಾಗುತ್ತೋ ಅಥವಾ ಒಂದು ಅದೃಷ್ಟ ಬರುತ್ತೋ ಇಲ್ಲ ನಿಮ್ಮ ಲೈಫ್ ಚೇಂಜ್ ಆಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಸಿಕ್ಕಿರಬಹುದು ನಿಮಗೆ ಅಂತ ನಾನು ಹೇಳೋದು. ತುಂಬ ಜನದ ಲೈಫು ಕೂಡ ಚೇಂಜ್ ಆಗಿದೆ, ತುಂಬ ಜನನೂ ಕೂಡ ಚೇಂಜ್ ಆಗಿದ್ದಾರೆ, ತುಂಬ ಜನಕ್ಕೂ ಕೂಡ ರಿಸಲ್ಟ್ ಸಿಕ್ಕಿದೆ, ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆದಿಂದ ಹೋಗಿದೆ. ಒಬ್ಬರು ಹೇಳಿದರು ನನಗೆ, ಡಾಕ್ಟರ್ ಆಗೋದೇ ಇಲ್ಲ, ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು. ಇದನ್ನು ಕಟ್ಟಿದ ಮೇಲೆ ಮಿರಾಕಲ್ ಅಂತಲೇ ಹೇಳ್ಬೋದು ಅಂತೆ. ಪಾಪ ಅವ್ರಿಗೆ ಆಪ್ರೇಷನ್ ಏನು ಬೇಡ, ಹಾಗೆ ಚೆನ್ನಾಗಾಗೋಗಿದ್ದೀರಾ, ಏನು ಗೆಡ್ಡೆ ಥರ ಇತ್ತು ಅವರಿಗೆ, ಹಾಗೆ ಚೆನ್ನಾಗಾಗೋಗಿದ್ದೀರಾ, ಹಾಗೆ ಅದೆಲ್ಲ ಹೋಗಿದೆ ಅಂತ ಹೇಳಿದ್ರಂತೆ. ಅವರು ನನಗೆ ಕಾಲ್ ಮಾಡಿ ನಾವು ತುಂಬ ಬಡವರಿದ್ದೋ, ನನಗೆ ಆಗ್ತಾ ಇರಲಿಲ್ಲ, ಅದರಿಂದ ಹೇಗೆ ಮಿರಾಕಲಿಂದನೇ ಹೋಯಿತು ಗೊತ್ತಿಲ್ಲ. ನಿಮ್ಮ ವಿಡಿಯೋ ನೋಡೋದ್ರಿಂದ ಒಂದು ಶಕ್ತಿ ಬರುತ್ತೆ ನನಗೆ, ಏನೋ ಒಂದು ಆಗದೆ ಇರೋ ಕೆಲಸನೂ ಆಗುತ್ತಪ್ಪ ಅಂತ ನಂಬಿಕೆ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಏನಂತ ಹೇಳೋದು, ಎಲ್ಲನೂ ಕೂಡ ನಾವು ಏನೋ ಒಂದು ರೀಲ್ಸ್ಗಳು ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಮನೆ ಕೆಲಸಗಳನ್ನ ಹಾಗೆ ಬಿಟ್ಟು ನಾವು ಏನು ಮಾಡದಂತೆ ಸೋಂಬೇರಿತನದಿಂದ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗಲ್ಲ. ಸರಿ, ನಮ್ಮ ಬೇರೆಯವ್ರ ಲೈಫ್ ಚೇಂಜ್ ಆಗುತ್ತೆ. ಈ ಥರ ಪಾಸಿಟಿವ್ ಇರೋ ವಿಡಿಯೋಗಳನ್ನು ನೋಡೋದ್ರಿಂದ ನಾವೇ ಚೇಂಜ್ ಆಗ್ತೀವಿ ಅಲ್ವಾ. ಪಾಸಿಟಿವ್ ಇರೋ, ಇವಾಗ ಯಾರೋ ಒಬ್ಬರು ನಮಗೆ ಮೋಟಿವೇಶನ್ ಕೊಡ್ತಾ ಇದ್ದಾರೆ, ಆ ಮೋಟಿವೇಶನಿಂದ ನಮಗೆ ಏನೋ ಒಂದು ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಗ್ರೇಟ್ಫುಲ್ ಅಲ್ವಾ. ಇದೆಲ್ಲ ಖುಷಿ ಆಗುತ್ತೆ. ಈ ಥರ ವಿಡಿಯೋಗಳನ್ನ ನೋಡಿ ಕೇಳಿ, ನಿಮಗೆ ನೋಡೋಕ್ಕಾಗ ಟೈಮ್ ಇಲ್ಲ ಅಂದರೆ ಬೆಳಗ್ಗೆ ಟೈಮ್ ಏನು ಮಾಡಿ ಅಂದರೆ ವಿಡಿಯೋನ ಆನ್ ಮಾಡಿ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಕೆಲಸನೂ ಮಾಡ್ತಾಯಿರಿ, ಕೇಳ್ದಂಗೂ ಆಗುತ್ತೆ, ಮೋಟಿವೇಟ್ ಆದಂಗೂ ಆಗುತ್ತೆ, ಮತ್ತು ಮನೇನ ಪಾಸಿಟಿವ್ನ ಇಟ್ಕೊಂಡಂಗೂ ಕೂಡ ಆಗುತ್ತೆ. ನಾನು ಹೇಗೆ ಮನೇನ ಪಾಸಿಟಿವ್ ಆಗಿ ಇಟ್ಕೋತೀನಿ ಅನ್ನೋದು ಕೂಡ ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ನನಗೆ ಇಷ್ಟ, ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಇಷ್ಟ. ತುಂಬ ಜನ ಕೇಳ್ತಾ ಇದ್ದೀರಾ ಆ ಥರ ವೀಡಿಯೋಸ್ನ ಮಾಡಿ ಅಂತ. ಖಂಡಿತ ಆ ಥರ ವೀಡಿಯೋಸ್ನೂ ಮಾಡ್ತಿದ್ದೀನಿ. ಒಳ್ಳೇದಾಗಲಿ. ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ, ಮುಂದೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಪರ್ಚೇಸ್ ಮಾಡಿದ್ದೀರಾ, ಎಲ್ಲರಿಗೂ ಒಳ್ಳೇದಾಗಲಿ ಇದರಿಂದ ಅಂತ ನಾನು ಕೇಳ್ಕೊತೀನಿ. ಖಂಡಿತ ರಿಸಲ್ಟ್ ಸಿಕ್ಕಿದ ಮೇಲೆ ಪ್ಲೀಸ್ ಅದನ್ನು ಸ್ಟಾಪ್ ಆಗೋಕ್ಕೆ ಬಿಡಬೇಡಿ. ಮುಂದೆ ಏನು ಮಾಡಬೇಕು ಅಂತ ಒಂದು ವಾಯ್ಸ್ ಮೆಸೇಜ್ ಕಳಿಸಿ, ಸರಿನಾ. ಒಬ್ರಿಗೆ ಬೇಗನೆ ಸಿಕ್ಕಿದೆ, ಒಂದು ದಿನಲ್ಲಿ ಸಿಕ್ಕಿದೆ, ಸರಿನಾ. ತುಂಬ ವೀಡಿಯೋಸಲ್ಲಿ ನಾನು ಹಾಕಿದ್ದೀನಿ, ಒಂದೇ ದಿನ, ಒಂದೇ ವಾರಕ್ಕೆ, 2 ದಿನಕ್ಕೆ, 5 ದಿನಕ್ಕೆ ಈ ಥರ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಒಂದೇ ಒಂದು ಸತಿ ನಂಬಿ ಇದನ್ನು ತೆಗೆದು ಕಟ್ಟಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಬಾಯ್, ಸರಿನಾ. ಪೂರ್ತಿಯಾಗಿ ನೋಡಿ. 786 ಅಂತ ಕಮೆಂಟನ್ನು ಮಾಡಿ. ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೋದೇ ಬೇಡ, ಕೆಲವ್ರಿಗೆ ನಮ್ಮ ಹಳೆ ಸಬ್ಸ್ಕ್ರೈಬರ್ ಏನಿದ್ದಾರೆ ಅವ್ರಿಗೆ ಹೇಳೋದೇ ಬೇಡ. ವಿಡಿಯೋ ನೋಡಿದ ತಕ್ಷಣ 786 ಅಂತ ಕಮೆಂಟನ್ನು ಮಾಡ್ತೀರಾ. ಮತ್ತು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರುಗಳು 786 ಅಂತ ಕಮೆಂಟನ್ನು ಮಾಡಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನನಗೆ ಸಿಗ್ತಾ ಇಲ್ಲ ಅಂತ ತುಂಬ ಜನ ನನಗೆ ಲಿಂಕ್ ಕಳಿಸಿ ಅಂತೆಲ್ಲ ಕೇಳ್ತೀರಾ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಆಗಿದ್ದರೆ ನಾನು ಯಾವುದೇ ವೀಡಿಯೋಸ್ಗಳನ್ನು ಕೂಡ ಹಾಕಿದ್ರೆ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ನೀವು ಆರಾಮಾಗಿ ಟೈಮ್ ಇದ್ದಾಗ ನೋಡ್ಬೋದು, ಕೇಳ್ಬೋದು ಅಲ್ವಾ. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಮತ್ತು 786 ಅಂತ ಕಮೆಂಟನ್ನು ಹಾಕಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.